ಮುಷ್ಕರಕ್ಕೆ ಹೋಗ್ತಾ ಇರುವಂಥದ್ದು ಸರ್. ಅವ್ರ ಮೇಲೆ ಎಸ್ಮಾನು ಕೂಡ ಜಾರಿ ಆಗಿದೆ. ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತಂದು ಹೇಳಿದ್ರೆ ಅದು ಸಿಎಂ ಜೊತೆಗೂ ಅವರು ಸಿದ್ದರಾಮಯ್ಯ ಅವ್ರ ಜೊತೆಗೆ ಮೀಟಿಂಗ್ ಇದೆ. ಆ ಒಂದು ವೇಳೆ ಮೀಟಿಂಗಲ್ಲಿ ಸಫಲತೆ ಆಗಲಿಲ್ಲ ಅಂತಂದೇಳಿ ನಾವು ಹೋರಾಟ ಮುಂದುವರಿಸ್ತೀವಿ ಅನ್ನೋದು ಎಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳಿ. ಅಲ್ಲ ಸರ್, ರಾಹುಲ್ ಗಾಂಧಿ ಅವರದ್ದು ಪ್ರತಿಭಟನೆ ಕೂಡ ಇದೆ ನಾಳೆ. ಡಿಪಾರ್ಟ್ಮೆಂಟ್ಗೂ ಅಲ್ಲ ಸರ್, ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಸಹ ಇದೆ. ಅಂತ ಸಂದರ್ಭದಲ್ಲಿ ಈ ರೀತಿಯ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ವಾ ಅಂತ ಒಂದ್ ಕಡೆ ಸರ್ಕಾರದ ಮೇಲೆ ವಿರುದ್ಧ ಪ್ರತಿಭಟನೆನ ಕೆಎಸ್ಆರ್ಟಿಸಿ ಅವರು ಮಾಡ್ತಿದ್ರೆ, ತಾವು ತಮ್ಮ ಪಾರ್ಟಿಗೂ ಸಹ ಪ್ರತಿಭಟನೆ ಮಾಡ್ತಾ ಇದೆ. ಸರ್ಕಾರ ಈ ಎಲ್ಲ ವಿಚಾರಗಳನ್ನು ಹ್ಯಾಂಡಲ್ ಮಾಡುವಷ್ಟು ಸಾಮರ್ಥ್ಯ ಇದೆ, ಏನು ತೊಂದರೆ ಇಲ್ಲ. ಎಲ್ಲವನ್ನೂ ಸಮರ್ಪಕವಾಗಿ ನಿಭಾಯಿಸ್ತೀವಿ. ಭದ್ರತೆ ವ್ಯವಸ್ಥೆ ಸರಿಯಾಗಿದೆಯಾ ಸರ್? ಈಗಾಗಲೇ ನಿಮಗೆ ಗೊತ್ತಾಗಿದೆ, ಸಾಕಷ್ಟು ಪೊಲೀಸನ್ನು ಅಲ್ಲಿಗೆ ಡಿಪ್ಲಾಯ್ ಮಾಡಿದ್ದಾರೆ. ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ಳೋದಕ್ಕೆ ಸೂಚನೆ ಹೋಗಿದೆ. ಇದನ್ನು ಮಾಡ್ತಾರೆ. ಮುಷ್ಕರಕ್ಕೆ ಹೋಗ್ತಾ ಇರುವಂಥದ್ದು ಸರ್. ಅವ್ರ ಮೇಲೆ ಎಸ್ಮಾನು ಕೂಡ ಜಾರಿ ಆಗಿದೆ. ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತಂದು ಹೇಳಿದ್ರೆ ಅದು ಸಿಎಂ ಜೊತೆಗೂ ಅವರು ಸಿದ್ದರಾಮಯ್ಯ ಅವ್ರ ಜೊತೆಗೆ ಮೀಟಿಂಗ್ ಇದೆ. ಆ ಒಂದು ವೇಳೆ ಮೀಟಿಂಗಲ್ಲಿ ಸಫಲತೆ ಆಗಲಿಲ್ಲ ಅಂತಂದೇಳಿ ನಾವು ಹೋರಾಟ ಮುಂದುವರಿಸ್ತೀವಿ ಅನ್ನೋದು ಎಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳಿ. ಅಲ್ಲ ಸರ್, ರಾಹುಲ್ ಗಾಂಧಿ ಅವರದ್ದು ಪ್ರತಿಭಟನೆ ಕೂಡ ಇದೆ ನಾಳೆ. ಡಿಪಾರ್ಟ್ಮೆಂಟ್ಗೂ ಅಲ್ಲ ಸರ್, ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಸಹ ಇದೆ. ಅಂತ ಸಂದರ್ಭದಲ್ಲಿ ಈ ರೀತಿಯ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ವಾ ಅಂತ ಒಂದ್ ಕಡೆ ಸರ್ಕಾರದ ಮೇಲೆ ವಿರುದ್ಧ ಪ್ರತಿಭಟನೆನ ಕೆಎಸ್ಆರ್ಟಿಸಿ ಅವರು ಮಾಡ್ತಿದ್ರೆ, ತಾವು ತಮ್ಮ ಪಾರ್ಟಿಗೂ ಸಹ ಪ್ರತಿಭಟನೆ ಮಾಡ್ತಾ ಇದೆ. ಸರ್ಕಾರ ಈ ಎಲ್ಲ ವಿಚಾರಗಳನ್ನು ಹ್ಯಾಂಡಲ್ ಮಾಡುವಷ್ಟು ಸಾಮರ್ಥ್ಯ ಇದೆ, ಏನು ತೊಂದರೆ ಇಲ್ಲ. ಎಲ್ಲವನ್ನೂ ಸಮರ್ಪಕವಾಗಿ ನಿಭಾಯಿಸ್ತೀವಿ. ಭದ್ರತೆ ವ್ಯವಸ್ಥೆ ಸರಿಯಾಗಿದೆಯಾ ಸರ್? ಈಗಾಗಲೇ ನಿಮಗೆ ಗೊತ್ತಾಗಿದೆ, ಸಾಕಷ್ಟು ಪೊಲೀಸನ್ನು ಅಲ್ಲಿಗೆ ಡಿಪ್ಲಾಯ್ ಮಾಡಿದ್ದಾರೆ. ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ಳೋದಕ್ಕೆ ಸೂಚನೆ ಹೋಗಿದೆ. ಇದನ್ನು ಮಾಡ್ತಾರೆ.